ಓಂ ಶಾಂತಿ. ಓಂ ಶಾಂತಿ. ಆ, ಇವತ್ತಿನ ಈ ವಿಶೇಷ ಮುರಳಿ ಮಂಥನಕ್ಕೆ ಹೋಗುವ ಮುನ್ನ ನಾವೊಂದು ಸಣ್ಣ ಚಿಂತನೆ ಮಾಡೋಣಲ್ವಾ? ಹೌದು, ಖಂಡಿತ. ಒಂದು ಸಣ್ಣ ಕಥೆಯ ಮೂಲಕ ಶುರು ಮಾಡೋಣ. ನೋಡಿ, ಯಾರ ಮೇಲಾದ್ರೂ ನಮಗೆ ವಿಪರೀತ ಕೋಪ ಬಂದಾಗ ಅವ್ರಿಗೆ ಹೊಡಿಬೇಕು ಅಂತ ಒಂದು ಸುಡುತ್ತಿರುವ ಕೆಂಡವನ್ನು ನಾವು ಬರಿಗೈಯಲ್ಲಿ ಎತ್ಕೊಂಡ್ರೆ ಏನಾಗ್ತದೆ? ಅಂದ್ರೆ ಆ ಎದುರಾಳಿಗೆ ಪೆಟ್ಟಾಗುವ ಮುನ್ನವೇ ನಮ್ಮ ಕೈ ಸಂಪೂರ್ಣವಾಗಿ ಸುಟ್ಟುಕರ್ಕವಾಗಿರುತ್ತೆ ಅಲ್ವಾ? ಕರೆಕ್ಟ್. ಬ್ರಾಹ್ಮಣ ಜೀವನದಲ್ಲಿ ನಾವೆಲ್ಲರೂ ಪ್ರತಿದಿನ ಮಾಡ್ತಿರೋ ತಪ್ಪು ವಾಸ್ತವದಲ್ಲಿ ಇದೇ ಆಗಿದೆ. ಈ ಆಧ್ಯಾತ್ಮಿಕ ಪಯಣದಲ್ಲಿ ನಾವು ಬೇರೆಯವರನ್ನು ತಿದ್ದಲು ಹೋಗಿ ಅಥವಾ ಪರಿಸ್ಥಿತಿಗಳನ್ನು ನಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳಲು ಹೋಗಿ ಕೋಪ ಎಂಬ ಕೆಂಡವನ್ನು ನಮ್ಮ ಮನಸ್ಸಿನಲ್ಲಿ ಹಿಡಿದುಕೊಳ್ತೇವೆ. ಆ ಸುಡು ಕೆಂಡವನ್ನು ಎದುರಾಳಿಯ ಮೇಲೆ ಎಸೆಯುವಷ್ಟರಲ್ಲಿ ನಮ್ಮ ಕೈ ಸಂಪೂರ್ಣವಾಗಿ ಬೆಂದಿರುತ್ತೆ. ಕ್ರೋಧದ ಮನಃಶಾಸ್ತ್ರ ಕೂಡ ನಿಖರವಾಗಿ ಇದೇ ಆಗಿದೆ. ನಿಜ. ನಾವು ಇನ್ನೊಬ್ಬರ ತಪ್ಪನ್ನು ನೋಡಿ ಅವರಿಗೆ ಶಿಕ್ಷೆ ಕೊಡಬೇಕು ಅಥವಾ ಬುದ್ಧಿ ಕಲಿಸಬೇಕು ಅಂತ ಅನ್ಕೊಳ್ತೇವೆ. ಆದರೆ ಆ ಕ್ರೋಧದ ಅಲೆಗಳು ಮೊದಲು ನಮ್ಮ ಸ್ವಂತ ನರನಾಡಿಗಳನ್ನು, ನಮ್ಮ ಬುದ್ಧಿಯ ಏಕಾಗ್ರತೆಯನ್ನು ಮತ್ತು ನಮ್ಮ ಆಂತರಿಕ ಶಕ್ತಿಯನ್ನು ನಾಶ ಮಾಡುತ್ತವೆ. ಹೌದು. ಅದಕ್ಕೆ ಇಂದಿನ ಮುರಳಿಯ ಸಂಪೂರ್ಣ ಸಾರಾಂಶ ಈ ಸುಡುವ ಕೆಂಡದ ಸುತ್ತಲೇ ಇದೆ. ಬಾಬಾ ಹೇಳ್ತಾರೆ, ಇಂದಿನ ತಲೆಬರಹದಲ್ಲಿ ಶಿವನ ಜನ್ಮದಿನದಂದು ಕ್ರೋಧರೂಪಿ ಎಕ್ಕದ ಹೂವನ್ನು ಬಾಪ್ದಾದಾರವರಿಗೆ ಅರ್ಪಣೆ ಮಾಡಿ ದರ್ಪಣ ಆಗಿ ಅಂತ. ಪವಿತ್ರ ಪ್ರವೃತ್ತಿಯ ಪ್ರತ್ಯಕ್ಷ ಪ್ರಮಾಣದ ಮೂಲಕ ಪ್ರತ್ಯಕ್ಷತೆಯನ್ನು ಸಮೀಪ ತೆಗೆದುಕೊಂಡು ಬನ್ನಿ ಅಂತ ಬಾಬಾ ಹೇಳಿದ್ದಾರೆ. ಇಲ್ಲಿ ಒಂದು ಸಹಜವಾದ ಗೊಂದಲ ಮೂಡುತ್ತೆ ಅಲ್ವಾ? ಪರಮಾತ್ಮನಿಗೆ ನಾವು ಅತ್ಯಂತ ಸುಂದರವಾದ ಪರಿಮಳಯುಕ್ತವಾದ ಹೂಗಳನ್ನು ಅರ್ಪಿಸಬೇಕು ಅಂತ ಅನ್ಕೊಳ್ತೇವೆ. ಖಂಡಿತ. ಆದರೆ ಎಕ್ಕದ ಹೂವು ಅತ್ಯಂತ ಕಹಿ ಮತ್ತೆ ವಿಷಕಾರಿ. ಇಂತಹ ವಿಷಕಾರಿ ಹೂವನ್ನು ಬಾಬಾ ಏಕೆ ಕೇಳ್ತಿದ್ದಾರೆ ನೋಡಿ? ಲೌಕಿಕದಲ್ಲಿ ಭಕ್ತಿ ಮಾರ್ಗದಲ್ಲಿ ಶಿವನಿಗೆ ಎಕ್ಕದ ಹೂವು ಅಥವಾ ಉಮ್ಮತ್ತಿ ಹೂವನ್ನು ಏರಿಸುತ್ತಾರೆ. ಇದರ ಹಿಂದಿನ ರಹಸ್ಯ ಬಹಳ ಸೂಕ್ಷ್ಮವಾಗಿದೆ. ಪರಮಾತ್ಮನು ನಮ್ಮಲ್ಲಿರುವ ಒಳ್ಳೆಯದನ್ನು ಮಾತ್ರವಲ್ಲ, ನಮ್ಮೊಳಗಿನ ಕಹಿ ಸ್ವಭಾವವನ್ನು ಕೂಡ ಸ್ವೀಕರಿಸುತ್ತಾನೆ. ಓಹೋ, ಅಂದ್ರೆ ಕ್ರೋಧ, ಅಹಂಕಾರ ಎಂಬ ವಿಷವನ್ನು? ಹೌದು. ನಾವು ಈ ಕಹಿ ಸ್ವಭಾವವನ್ನು ಒಪ್ಪಿಸಿದಾಗ ಏನಾಗುತ್ತೆ ಅಂದ್ರೆ, ನಮ್ಮ ಮನಸ್ಸು ಒಂದು ಶುದ್ಧವಾದ ಕನ್ನಡಿ ಅಥವಾ ದರ್ಪಣ ಆಗುತ್ತೆ. ಕನ್ನಡಿಯ ವಿಶೇಷತೆ ಏನು ಅಂದ್ರೆ, ಅದು ತನ್ನ ಎದುರು ಬಂದದ್ದನ್ನು ಕೇವಲ ಪ್ರತಿಫಲಿಸುತ್ತೆ ಹೊರತು ತನ್ನೊಳಗೆ ಇಳಿಸಿಕೊಳ್ಳುವುದಿಲ್ಲ. ಕರೆಕ್ಟ್. ಅದು ತನ್ನೊಳಗೆ ಅಬ್ಸರ್ವ್ ಮಾಡಿಕೊಳ್ಳೋದಿಲ್ಲ. ಹೌದು. ನಮ್ಮ ಮನಸ್ಸು ದರ್ಪಣವಾದಾಗ ಇತರರ ಕೋಪ, ಅಹಂಕಾರ ಅಥವಾ ದೋಷಗಳನ್ನು ನಾವು ನೋಡ್ತೇವೆ, ಆದರೆ ಅದನ್ನು ನಮ್ಮೊಳಗೆ ತೆಗೆದುಕೊಳ್ಳುವುದಿಲ್ಲ. ನಾವು ನಿರ್ಮಲವಾಗಿರ್ತೇವೆ. ವಾವ್! ಜಗತ್ತಿನ ಕಲ್ಮಶ ನಮ್ಮನ್ನು ಅಂಟದಂತೆ ನೋಡಿಕೊಳ್ಳುವ ಅದ್ಭುತ ವಿಧಾನ ಇದು. ಈಗ ಮುರಳಿಯ ಸಾಲುಗಳ ಆಳಕ್ಕೆ ಹೋಗೋಣ. ಬಾಬಾ ಹೇಳ್ತಾರೆ, ಇದು ಇಡೀ ಕಲ್ಪದಲ್ಲಿಯೇ ಅತ್ಯಂತ ವಿಚಿತ್ರ ಜಯಂತಿಯಾಗಿದೆ ಅಂತ. ಹೌದು. ಏಕೆಂದರೆ ಇಲ್ಲಿ ತಂದೆ ಮತ್ತು ಮಕ್ಕಳ ಜನ್ಮದಿನ ಒಟ್ಟಿಗೆ ಬರುತ್ತದೆ. ಲೌಕಿಕ ಜಗತ್ತಿನಸೆ ತಂದೆ ಮತ್ತು ಮಗವಿನ ಹುಟ್ಟುಹಬ್ಬ ಒಂದು ಅಪರೂಪದ ಕಾಕತಾಳೀಯ ಇರಬಹುದು ಅಷ್ಟೇ. ಆದರೆ ಇಲ್ಲಿ ತಂದೆ ಸೃಷ್ಟಿಯಲ್ಲಿ ಅವತರಿಸಿದ್ದೇ ಮಕ್ಕಳನ್ನು ರಚಿಸುವುದಕ್ಕಾಗಿ. ಖಂಡಿತ. ಬಾಬಾ ಹೇಳ್ತಾರೆ, ಬಾಪ್ ದಾದಾ ಒಂಟಿಯಾಗಿ ಏನೂ ಮಾಡಲು ಸಾಧ್ಯವಿಲ್ಲ ಅಂತ. ತಂದೆ ಬಂದ ತಕ್ಷಣವೇ ಯಜ್ಞವನ್ನು ರಚಿಸಿದ್ರು, ಬ್ರಾಹ್ಮಣರನ್ನು ಸೃಷ್ಟಿಸಿದ್ರು. ಇದರ ರಹಸ್ಯ ಭಕ್ತಿ ಮಾರ್ಗದಲ್ಲಿ ಇಂದಿಗೂ ಅಡಗಿದೆ ಅಲ್ವಾ? ಹೌದು. ಶಿವರಾತ್ರಿಯಂದು ಕೇವಲ ಶಿವಲಿಂಗಕ್ಕೆ ಪೂಜೆ ಮಾಡುವುದಿಲ್ಲ, ಮಣ್ಣಿನಿಂದ ಮಾಡಿದ ಅನೇಕಾನೇಕ ಸಾಲಿಗ್ರಾಮಗಳಿಗೂ ಪೂಜೆ ಮಾಡ್ತಾರೆ. ಕರೆಕ್ಟ್. ಆ ಸಾಲಿಗ್ರಾಮಗಳು ಯಾರು ಅಂದ್ರೆ ಅವೇ ಬ್ರಾಹ್ಮಣ ಆತ್ಮರಾದ ನಾವು. ತಂದೆಯ ಅವತರಣೆಯ ಜೊತೆಗೆ ನಮ್ಮ ಕರ್ತವ್ಯವೂ ಶುರುವಾಯ್ತು ಅನ್ನೋದರ ಸಂಕೇತ ಇದು. ಅದಕ್ಕೆ ಬಾಬಾ ಇದನ್ನು ವಿಚಿತ್ರ ಮತ್ತು ವಜ್ರ ಸಮಾನ ಜಯಂತಿ ಅಂತ ಕರೆದಿದ್ದಾರೆ. ನಿಜ. ಆಮೇಲೆ ಬಾಬಾ ಹೇಳ್ತಾರೆ, ಬಾಪ್ ದಾದಾರವರೊಂದಿಗೆ ಜೊತೆ ಇರುತ್ತೇವೆ, ಜೊತೆ ಹೋಗ್ತೇವೆ ಎಂದು ಮಕ್ಕಳ ವಾಯ್ದೆ ಇದೆ ಅಂತ. ನಾವು ಸಂಗಮಯುಗದಲ್ಲಿ ಜೊತೆಯಾಗಿದ್ದೇವೆ, ಒಟ್ಟಿಗೆ ಹಾರ್ತೇವೆ, ಮತ್ತೆ ಬ್ರಹ್ಮ ತಂದೆಯ ಜೊತೆ ವಿಶ್ವದ ಮೇಲೆ ರಾಜ್ಯ ಮಾಡುತ್ತೇವೆ ಅನ್ನೋ ಪಕ್ಕಾ ವಾಯ್ದೆ ನಮ್ಮದಾಗಿದೆ ಅಂತ ನೆನಪಿಸ್ತಿದ್ದಾರೆ. ಹೌದು. ಆದ್ರೆ ವಾಸ್ತವದಲ್ಲಿ ನಾವೆಲ್ಲರೂ ಲೌಕಿಕ ಜವಾಬ್ದಾರಿಗಳಲ್ಲಿ ಇರ್ತೀವಿ, ಕಚೇರಿಯಲ್ಲಿ, ಸಂಸಾರದಲ್ಲಿ ಇರ್ತೀವಿ. ಹೀಗಿರುವಾಗ ಸದಾ ಜೊತೆಯಾಗಿದ್ದೇವೆ ಎಂಬ ವಾಯದೆ ಭೌತಿಕವಾಗಿ ಹೇಗೆ ಸಾಧ್ಯ? ಕರೆಕ್ಟ್. ನೋಡಿ, ಜೊತೆಯಲ್ಲಿರುವುದು ಅಂದ್ರೆ ಭೌತಿಕವಾಗಿ ಒಂದೇ ಕಡೆ ಕುಳಿತಿರುವುದಲ್ಲ. ಅದು ನಮ್ಮ ಪ್ರಜ್ಞೆಯ ಮಟ್ಟದಲ್ಲಿ ನಡೆಯುವ ಪ್ರಕ್ರಿಯೆ.
ನಾವು ಟ್ರಾಫಿಕ್ನಲ್ಲಿದ್ರೂ ನಮ್ಮ ಪ್ರತಿ ಸಂಕಲ್ಪದಲ್ಲಿ ತಂದೆ ಶ್ರೀಮತ ಇದ್ದರೆ ನಾವು ತಂದೆಯ ಜೊತೆಯಲ್ಲೇ ಇದ್ದೇವೆ ಅಂತ ಅರ್ಥ. ಹೌದು. ಅಂದ್ರೆ ತಂದೆ ಯಾವ ದೃಷ್ಟಿಯಿಂದ ಜಗತ್ತನ್ನು ನೋಡ್ತಾನೋ ಅದೇ ಶುದ್ಧ ದೃಷ್ಟಿಯಿಂದ ನಾವು ನೋಡ್ಬೇಕು ಅಲ್ವಾ? ಖಂಡಿತ. ಅದೇ ಒಟ್ಟಿಗೆ ಹಾರುವುದು. ಆಮೇಲೆ ಬಾಬಾ ಹೇಳ್ತಾರೆ, ಭಕ್ತರು ಶಿವರಾತ್ರಿಗೆ ಕೇವಲ 1 ದಿನ ಉಪವಾಸ ಮಾಡ್ತಾರೆ, ಜಾಗರಣೆ ಮಾಡ್ತಾರೆ. ಆದರೆ ಬ್ರಾಹ್ಮಣ ಆತ್ಮರಾದ ನಾವು 21 ಜನ್ಮಗಳಿಗಾಗಿ ಪವಿತ್ರತೆಯ ವ್ರತವನ್ನು ತೆಗೆದುಕೊಂಡಿದ್ದೇವೆ ಅಂತ. ಅಜ್ಞಾನದ ಅಂಧಕಾರದಿಂದ ಎಚ್ಚರಗೊಂಡು ಇಡೀ ವಿಶ್ವವನ್ನು ಜಾಗೃತಗೊಳಿಸುವ ಬೆಳಗುವ ಜ್ಯೋತಿಗಳಾಗಿದ್ದೇವೆ ಅಂತ ಬಾಬಾ ಹೇಳ್ತಾರೆ. ನಿಜ. ಇಲ್ಲಿ ನಾವು ಗಮನಿಸಬೇಕಾದದ್ದು, ಪವಿತ್ರತೆ ಎಂದ್ರೆ ಕೇವಲ ಬ್ರಹ್ಮಚರ್ಯ ಪಾಲಿಸುವ ಭೌತಿಕ ನಿಯಮ ಮಾತ್ರ ಅಲ್ಲ ಅಲ್ವಾ? ಹೌದು, ಖಂಡಿತ ಇಲ್ಲ. ಬ್ರಹ್ಮಚರ್ಯವು ಪವಿತ್ರತೆಯ ಒಂದು ಅಡಿಪಾಯ ಮಾತ್ರ. ಪವಿತ್ರತೆಯ ಅರ್ಥ ಬಹಳ ವಿಶಾಲವಾಗಿದೆ. ಮನಸ್ಸಿನಲ್ಲಿ ಬರುವ ಪ್ರತಿಯೊಂದು ಯೋಚನೆ, ವಾಣಿಯಲ್ಲಿ ಬಳಸುವ ಶಬ್ದಗಳು ಮತ್ತೆ ಇತರರೊಂದಿಗೆ ಇಟ್ಟುಕೊಳ್ಳುವ ಸಂಬಂಧಗಳಲ್ಲಿ ಯಾವುದೇ ರೀತಿಯ ಸ್ವಾರ್ಥ, ದ್ವೇಷ ಇಲ್ಲದಿರುವುದು ಸಂಪೂರ್ಣ ಪವಿತ್ರತೆ. ಕರೆಕ್ಟ್. ನಮ್ಮ ಮನಸ್ಸಿನಲ್ಲಿ ಯಾರ ಬಗ್ಗೆ ಆದರೂ ಸ್ವಲ್ಪ ಅಸಮಾಧಾನ ಇದ್ರೂ ಅದು ಪವಿತ್ರತೆಗೆ ಭಂಗ ತಂದಂತೆ. ಖಂಡಿತ. ನಾವು ವಿಶ್ವವನ್ನು ಜಾಗೃತಗೊಳಿಸುವ ಜ್ಯೋತಿಗಳಾಗಬೇಕಾದ್ರೆ ನಮ್ಮ ಒಳಗಿನ ತೈಲ ಸಂಪೂರ್ಣ ಶುದ್ಧವಾಗಿರಬೇಕು. ಹೌದು. ನಾವು ಈ ಪವಿತ್ರತೆಯ ಬಗ್ಗೆ ಇಷ್ಟೆಲ್ಲ ಮಾತಾಡ್ತೀವಿ, ಆದರೆ ವಾಸ್ತವದಲ್ಲಿ ನಮ್ಮ ಈ ಶಾಂತ ಸ್ಥಿತಿಯನ್ನು ಒಡೆಯುವುದು ಯಾವುದು? ಅದು ಬೇರೆ ಯಾವುದೇ ದೊಡ್ಡ ವಿಕಾರ ಅಲ್ಲ, ನಮ್ಮ ದೈನಂದಿನ ಸಂಬಂಧಗಳಲ್ಲಿ ದಿಢೀರ್ನೆ ಬರುವ ಕೋಪ. ನಿಜ. ಅದಕ್ಕೆ ಬಾಬಾ ಹೇಳ್ತಾರೆ, ಪವಿತ್ರತೆಯ ವ್ರತದಂತೆ 2ನೇ ದೊಡ್ಡ ವಿಕಾರವಾದ ಕ್ರೋಧದ ಮೇಲೂ ವಿಜಯ ಸಾಧಿಸಬೇಕು ಅಂತ. ಕ್ರೋಧವು ಸಂಬಂಧ ಸಂಪರ್ಕಗಳಲ್ಲಿ ಬರ್ತದೆ ಮತ್ತು ಸ್ವಯಂ ನಷ್ಟ ಮಾಡುತ್ತದೆ ಅಂತ ಬಾಬಾ ಎಚ್ಚರಿಸಿದ್ದಾರೆ. ಶಿವಜಯಂತಿಯಂದು ಬಾಪ್ ದಾದಾ ಈ ಕ್ರೋಧದ ಉಡುಗೊರೆಯನ್ನು ಕೇಳ್ತಿದ್ದಾರೆ. ದೀರ್ಘಕಾಲದಿಂದ ಪುರುಷಾರ್ಥ ಮಾಡುತ್ತಿರುವ ಬ್ರಾಹ್ಮಣ ಆತ್ಮರಿಗೂ ಈ ಸಣ್ಣ ಕೋಪ ಬಿಡುವುದು ಇಷ್ಟು ಕಷ್ಟವೇಕೆ? ನೋಡಿ, ಕೋಪ ಅನ್ನೋದು ಒಂದು ಮರದ ಕವಲಿನ ತರಹ. ನಾವು ಎಲೆಗಳನ್ನು ಮತ್ತೆ ಕೊಂಬೆಯನ್ನು ಕತ್ತರಿಸಲು ನೋಡ್ತೀವಿ, ಆದ್ರೆ ಅದರ ಭೂಗತವಾದ ಬೇರನ್ನು ಮರೆತುಬಿಡ್ತೀವಿ. ಕೋಪದ ಮೂಲ ಬೇರು ವ್ಯರ್ಥ ಸಂಕಲ್ಪಗಳು ಮತ್ತು ನಮ್ಮೊಳಗಿನ ಸೂಕ್ಷ್ಮವಾದ ನಿರೀಕ್ಷೆಗಳು. ಅಂದ್ರೆ ಕಚೇರಿಯಲ್ಲಿ ಯಾರಾದರೂ ನಮ್ಮ ಮಾತು ಕೇಳಲಿಲ್ಲ ಅಂದಾಗ ತಕ್ಷಣ ಸಿಟ್ಟು ಬರುತ್ತೆ. ಕರೆಕ್ಟ್. ಸಿಟ್ಟು ಬರುವುದಕ್ಕೆ ಕಾರಣ ಅವರು ಮಾತು ಕೇಳಲಿಲ್ಲ ಅನ್ನೋದಲ್ಲ, ಬದಲಾಗಿ ಅವರು ನನ್ನ ಮಾತು ಕೇಳಲೇಬೇಕು ಎಂಬ ನಮ್ಮ ನಿರೀಕ್ಷೆ ಮತ್ತು ಅಹಂಕಾರ. ಈ ಆಂತರಿಕ ಸಂಘರ್ಷ ನಮ್ಮ ಶಕ್ತಿಯನ್ನೇ ಹೀರ್ಬಿಡುತ್ತೆ. ಓಹೋ, ಅದಕ್ಕೆ ಬಾಬಾ ಕ್ರೋಧ ಬಂದಾಗ ಮೊದಲು ನಷ್ಟವಾಗುವುದು ನಮ್ಮ ಸ್ವಂತ ಶಾಂತಿಗೆ ಅಂತ ಹೇಳಿರೋದು. ಹೌದು. ಆಮೇಲೆ ಬಾಬಾ ಹೇಳ್ತಾರೆ, ವ್ಯರ್ಥ ಸಂಕಲ್ಪಗಳ ಬೀಜ ಈ ಏಕೆ, ಏನು, ಹೇಗೆ ಎಂಬ ಪ್ರಶ್ನೆಗಳು. ಇಂಗ್ಲಿಷ್ನ ಕ್ಯೂ ಅಕ್ಷರ ಬರೆಯೋದು ಕಷ್ಟ, ಆದ್ರೆ ಎ ಬರೆಯುವುದು ಸುಲಭ ಅಂತ. ಹೌದೌದು. ಹಾಗಾಗಿ ಈ ಏಕೆ, ಏನು ಎನ್ನುವುದನ್ನು ಬಿಟ್ಟು ಹಾಜಿ ಎಂದು ಹೇಳುವ ಅಭ್ಯಾಸ ಮಾಡಬೇಕು ಅಂತ ಬಾಬಾ ಹೇಳ್ತಾರೆ. ಈ ಏಕೆ ಎಂಬ ಪ್ರಶ್ನೆ ಕೇಳುವುದನ್ನೇ ಬಿಟ್ರೆ ನಾವು ಕುರುಡಾಗಿ ಎಲ್ಲವನ್ನೂ ಒಪ್ಪಿಕೊಳ್ಳುವರಾಗುತ್ತವಲ್ಲವೇ? ನಮ್ಮ ಬುದ್ಧಿಶಕ್ತಿ ಮಂಕಾಗುತ್ತವಲ್ಲವೇ? ಪ್ರತಿಯೊಂದಕ್ಕೂ ಕೇವಲ ಹಾಜಿ ಎನ್ನುವುದು ನಮ್ಮ ಭಾವನೆಗಳನ್ನು ಕೃತಕವಾಗಿ ಹತ್ತಿಕ್ಕಿದಂತೆ ಆಗುವುದಿಲ್ಲವೇ? ಇಲ್ಲ ಇಲ್ಲ, ಇದು ಪ್ರತಿಯೊಬ್ಬ ಪುರುಷಾರ್ಥಿಯ ಮನಸ್ಸಿನಲ್ಲಿ ಬರುವ ಬಹಳ ಮುಖ್ಯವಾದ ಪ್ರಶ್ನೆ. ಇಲ್ಲಿ ಬಾಬಾ ಏಕೆ ಅಂತ ಕೇಳಬಾರ್ದು ಅಂತಿರೋದು ಭೌತಿಕ ವಿಜ್ಞಾನ ಅಥವಾ ಕೌಶಲ್ಯದ ಬಗ್ಗೆ ಅಲ್ಲ, ಅದು ಕರ್ಮದ ಲೆಕ್ಕಾಚಾರ ಮತ್ತು ಇತರರ ವರ್ತನೆಯ ಬಗ್ಗೆ. ಅಂದ್ರೆ ಯಾರಾದ್ರೂ ನಮ್ಮನ್ನ ಅವಮಾನಿಸಿದಾಗ ಅವರು ಏಕೆ ಹೀಗೆ ಮಾಡಿದರು ಅಂತ ಪದೇ ಪದೇ ಯೋಚಿಸಬಾರದು ಅಂತ. ಕರೆಕ್ಟ್. ಅದು ಆಧ್ಯಾತ್ಮಿಕ ಶಕ್ತಿಯ ವ್ಯರ್ಥವಯ. ಹಾಜಿ ಅಂದ್ರೆ, ಹೌದು, ಇದು ನನ್ನ ಕರ್ಮದ ಲೆಕ್ಕಾಚಾರ, ಇದು ಡ್ರಾಮಾದ ದೃಶ್ಯ, ನಾನು ಇದನ್ನು ಸ್ವೀಕರಿಸಿ ಮುನ್ನಡೆಯುತ್ತೇನೆ ಎಂಬ ಬೌದ್ಧಿಕ ಸ್ವೀಕಾರ. ಭಾವನೆಗಳನ್ನು ಹತ್ತಿಕ್ಕುವುದಲ್ಲ. ಪಾಕಿಸ್ತಾನದ ಹಾಸ್ಟೆಲ್ನಲ್ಲಿ ಆದಿಯಲ್ಲಿ ಜಗದಾಂಬ ಮಮ್ಮ ಮಕ್ಕಳಿಗೆ ಇದನ್ನೇ ಕಲಿಸಿದ್ರು. ಏಕೆ, ಏನು ಎಂಬ ಭಾಷೆ ಮಾತ್ನಾಡಬೇಡಿ, ಹಾಜಿ ಎಂದು ಹೇಳಿ ಅಂತ. ಹೌದು, ಬಾಬಾ ಹೇಳ್ತಾರೆ, ಯಾವುದಾದ್ರೂ ಹೇಳಬೇಕೆಲ್ಲೇ ಶುಭವನ್ನೇ ಮಾತಾಡಿ ಅಂತ. ಈ ಕ್ಯೂ ಬಿಟ್ಟಾಗ ಆಗುವ ಲಾಭವನ್ನು ಬಾಬಾ ಬಹಳ ಚಮತ್ಕಾರಿ ರೀತಿಯಲ್ಲಿ ವಿವರಿಸಿದ್ದಾರಲ್ವಾ? ಖಂಡಿತ. ಯಾವಾಗ ನಾವು ನಮ್ಮೊಳಗಿನ ಈ ಕ್ಯೂ ಅಂದ್ರೆ ಪ್ರಶ್ನೆಗಳ ಗದ್ದಲವನ್ನು ನಿಲ್ಲಿಸ್ತೇವೆಯೋ ಆಗ ನಮ್ಮ ಮನಸ್ಸು ಸಂಪೂರ್ಣ ಶಾಂತವಾಗುತ್ತೆ, ಆಳವಾದ ಸರೋವರದಂತೆ ನಿಶ್ಚಲವಾಗುತ್ತೆ. ನಿಜ. ಯಾರು ಪ್ರಶ್ನೆ ಕೇಳುವುದನ್ನು ಬಿಡುತ್ತಾರೋ ಆ ಆತ್ಮದ ಬಳಿ ಶಾಂತಿ ಅರಸಿ ಬರುವ, ಜ್ಞಾನ ಕೇಳಲು ಬರುವ ಆತ್ಮಗಳ ಸರತಿಯೇ ಅಂದ್ರೆ ಕ್ಯೂ ನಿಲ್ಲುತ್ತದೆ. ನಮ್ಮ ನಿಶ್ಚಲವಾದ ಮನಸ್ಥಿತಿಯೇ ಇತರರಿಗೆ ಆಶ್ರಯವಾಗುತ್ತೆ. ವಾಹ್, ಪ್ರಶ್ನೆಗಳ ಕ್ಯೂ ಬಿಟ್ರೆ ಆತ್ಮಗಳ ಕ್ಯೂ ಬರುತ್ತೆ. ಬಹಳ ಅದ್ಭುತ. ಬಾಬಾ ಹೇಳ್ತಾರೆ, ಹೋಲಿ ದಿನದಂದು ನಿಮ್ಮ ರಿಸಲ್ಟ್ ಕಾರ್ಡ್ ಕಳಿಸಿ ಅಂತ. ದೊಡ್ಡದಾಗಿ ವರದಿ ಬರೆಯಬೇಡಿ, ಸಣ್ಣ ಕಾರ್ಡ್ನಲ್ಲಿ ಓಕೆ ಅಂತ ಬರೀರಿ ಅಂತ ಹೇಳಿದ್ದಾರೆ. ಹೌದು,
ಒಂದು ವೇಳೆ ಪುರುಷಾರ್ಥ ಮಾಡುವಾಗ ತಪ್ಪುಗಳಾಗಿದ್ರೆ ಮಧ್ಯದಲ್ಲಿ ಒಂದು ಗೆರೆ ಎಳೆಯಿರಿ, ಮತ್ತೆ ಮತ್ತೆ ತಪ್ಪುಗಳಾದ್ರೆ ಇನ್ನೊಂದು ಗೆರೆ ಎಳೆಯಿರಿ ಅಂತ. ಆದ್ರೆ ಹೀಗೆ ಗೆರೆ ಎಳೆಯುತ್ತಾ ಹೋದ್ರೆ ನಮ್ಮಲ್ಲೇ ಒಂದು ಗಿಲ್ಟ್ ಅಂದ್ರೆ ಅಪರಾಧಿ ಭಾವನೆ ಶುರುವಾಗುವುದಿಲ್ಲವೇ? ನಾವು ನಿರಾಶರಾಗುವುದಿಲ್ಲವೇ? ಇಲ್ಲ, ಬಾಬಾನ ದೃಷ್ಟಿಯಲ್ಲಿ ಇದು ಶಿಕ್ಷೆಯಲ್ಲ ಅಥವಾ ಅಪರಾಧಿ ಭಾವನೆ ಮೂಡಿಸುವ ಕೆಲಸವಲ್ಲ. ಇದು ಸ್ವಯಂ ತಿದ್ದಿಕೊಳ್ಳುವ ವಿಧಾನ. ನಾವು ಗೆರೆ ಎಳೆಯುವುದು ನಮ್ಮನ್ನ ಎಚ್ಚರಿಸಿಕೊಳ್ಳಲು. ಓಹೋ, ಅಂದ್ರೆ ನಾನು ಶಾಂತಿಯ ಸ್ಥಿತಿಯಿಂದ ಕೆಳಗೆ ಬಿದ್ದೆ ಅನ್ನೋ ಅರಿವು ಮೂಡಲು. ಕರೆಕ್ಟ್. ಅದೇ ನಮಗೆ ಮುಂದಿನ ಬಾರಿ ಕೋಪ ಬರುವಾಗ ಬುದ್ಧಿಯಲ್ಲಿ ಎಚ್ಚರಿಕೆ ಘಂಟೆಯಾಗಿ ಕೆಲಸ ಮಾಡತ್ತೆ. ಈ ಪ್ರಾಮಾಣಿಕತೆಯೇ ನಮ್ಮನ್ನ ಪರಿಪೂರ್ಣತೆಯ ಕಡೆಗೆ ಒಯ್ಯುತ್ತೆ. ಹೌದು. ಇನ್ನು ಕೊನೆಯಲ್ಲಿ ಬಾಬಾ ಹೇಳ್ತಾರೆ, ಮಧುಬನ, ಭಾರತ ಮತ್ತು ವಿದೇಶಿ ಮಕ್ಕಳಲ್ಲಿ ಯಾರು ನಂಬರ್ 1 ಆಗ್ತಾರೆ ನೋಡೋಣ ಅಂತ. ಮಧುಬನದವರು ಎಲ್ಲರಿಗೂ ಕಾಪಿಯಾಗಿರೋದ್ರಿಂದ ಅವರು ಮುಂದೆ ಬರಬೇಕು ಅಂತ ಬಾಬಾ ಆಶಿಸಿದ್ದಾರೆ. ಜೊತೆಗೆ ಬಾಬಾ ಒಂದು ಎಚ್ಚರಿಕೆ ಕೂಡ ಕೊಟ್ಟಿದ್ದಾರಲ್ವಾ? ತೀವ್ರ ಪುರುಷಾರ್ಥಕ್ಕಾಗಿ ಸಮಯವನ್ನು ಶಿಕ್ಷಕನನ್ನಾಗಿ ಮಾಡಿಕೊಳ್ಳದೆ ಸ್ವಯಂ ತಂದೆಯೇ ಶಿಕ್ಷಕ ಆಗಿದ್ದಾರೆ ಅಂತ ಅರಿತು ಮಮ್ಮಾರಂತೆ ಫಾಲೋ ಮದರ್ ಮಾಡಬೇಕು ಅಂತ. ಅಂದ್ರೆ ಸಮಯ ಶಿಕ್ಷಕ ಆಗೋದು ಅಂದ್ರೆ ಪರಿಸ್ಥಿತಿಗಳು ಕೈಮೀರಿ ಹೋದಾಗ ಕಲಿಯೋದಲ್ವಾ? ಹೌದು. ಅನಾರೋಗ್ಯ ಬಂದಾಗ ಅಥವಾ ದುಃಖ ಎದುರಾದಾಗ ಒದೆ ತಿಂದು ಬುದ್ಧಿ ಕಲಿಯುವುದು. ಆದ್ರೆ ಯಾರು ತಂದೆಯನ್ನ ಶಿಕ್ಷಕನನ್ನಾಗಿ ಸ್ವೀಕರಿಸುತ್ತಾರೋ ಅವರು ಪರಿಸ್ಥಿತಿ ಬರುವ ಮುನ್ನವೇ ಜ್ಞಾನದಿಂದ ಎಚ್ಚೆತ್ತುಕೊಳ್ಳುತ್ತಾರೆ. ಮಮ್ಮ ಇದನ್ನೇ ಮಾಡಿದ್ದು. ಅವರು ಸಮಯಕ್ಕಾಗಿ ಕಾಯಲಿಲ್ಲ. ಖಂಡಿತ. ಈಗ ಇಷ್ಟೆಲ್ಲ ಮಂಥನದ ನಂತರ ಮುಖ್ಯವಾದ ಧಾರಣಾ ಅಂಶಗಳನ್ನು ನೋಡೋಣ. ಬ್ರಾಹ್ಮಣ ಆತ್ಮರು ಇದನ್ನು ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಡುವುದು ಹೇಗೆ ಅಂತ. ಮೊದಲನೇದಾಗಿ ಕೇವಲ ಬ್ರಹ್ಮಚರ್ಯವಲ್ಲ, ಮನಸ್ಸ, ವಾಣಿ, ಕರ್ಮದಲ್ಲಿ ಪೂರ್ಣ ಪವಿತ್ರತೆಯ ವ್ರತವನ್ನು ಕಾಪಾಡಿಕೊಳ್ಳುವುದು. ಎರಡನೇದು, ಜೀವನದಲ್ಲಿ ಸನ್ನಿವೇಶಗಳು ಬಂದಾಗ ಇದೇಕೆ ಹೀಗಾಯ್ತು ಎಂಬ ವ್ಯರ್ಥ ಪ್ರಶ್ನೆಗಳನ್ನು ಕೈಬಿಟ್ಟು ಹಾಜಿ ಅನ್ನೋ ದಿವ್ಯಗುಣವನ್ನು ಅಳವಡಿಸಿಕೊಳ್ಳುವುದು. ಇದರ ಪ್ರಾಯೋಗಿಕ ಅಭ್ಯಾಸವನ್ನು ನಾವು ಹೇಗೆ ಮಾಡಬಹುದು? ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಬಾಬಾನ ಮುಂದೆ ಕುಳಿತು ಒಂದು ದೃಢ ಸಂಕಲ್ಪ ಮಾಡಬೇಕು. ಇಂದು ನನ್ನ ಬಳಿ ಯಾರೂ ಬಂದ್ರು, ಎಷ್ಟೇ ಕಟುವಾಗಿ ಮಾತನಾಡಿದ್ರೂ ನಾನು ಶುಭವನ್ನೇ ಮಾತನಾಡ್ತೇನೆ ಅಂತ. ನನ್ನ ದೃಷ್ಟಿಯಲ್ಲಿ ಕಹಿ ಇರುವುದಿಲ್ಲ ಅಂತ. ಬಹಳ ಶಕ್ತಿಶಾಲಿ ಅಭ್ಯಾಸ. ಈಗ ವರದಾನ ನೋಡೋಣ. ಬಾಬಾ ಹೇಳ್ತಾರೆ, ಸರ್ವರಿಗೂ ಗೌರವ ಕೊಡುತ್ತಾ ತಮ್ಮ ರೆಕಾರ್ಡ್ನು ಸರಿಯಾಗಿಟ್ಟುಕೊಳ್ಳುವ ಸರ್ವರ ಸ್ನೇಹಿ ಭವ ಅಂತ. ನಮಗೆ ಸಾಮಾನ್ಯವಾಗಿ ಅನಿಸೋದು ಗೌರವವನ್ನು ನಾವು ನಮ್ಮ ಕೆಲಸದಿಂದ ಗಳಿಸಬೇಕು ಅಂತ. ಹೌದು, ಆದ್ರೆ ಬಾಬಾ ಹೇಳ್ತಿದ್ದಾರೆ, ನಾವು ಇತರರಿಗೆ ಗೌರವ ಕೊಡುವುದೇ ನಮ್ಮ ಆಧ್ಯಾತ್ಮಿಕ ರೆಕಾರ್ಡ್ ಅನ್ನು ಕಾಪಾಡಿಕೊಳ್ಳುವುದು ಅಂತ. ಲೌಕಿಕ ಜಗತ್ತಿನಲ್ಲಿ ಕಿರಿಯರಿಗೆ ಪ್ರೀತಿ, ಹಿರಿಯರಿಗೆ ಗೌರವ ಅನ್ನೋ ನಿಯಮ ಇದೆ. ಆದ್ರೆ ಬ್ರಾಹ್ಮಣ ಜೀವನದಲ್ಲಿ ವಯಸ್ಸಿನ ಅಥವಾ ಪದವಿಯ ಹಂಗಿಲ್ಲ. ಕರೆಕ್ಟ್. ಪ್ರತಿಯೊಂದು ಆತ್ಮವೂ ಹಳೆಯದೇ ಅಲ್ವಾ? ಖಂಡಿತ. ಹಾಗಾಗಿ ಎಲ್ಲರನ್ನೂ ಹಿರಿಯರೆಂದು ತಿಳಿದು ಗೌರವಿಸಿದರೆ ನಾವು ಎಲ್ಲರಿಗೂ ಸ್ನೇಹಿಯಾಗ್ತೇವೆ. ಯಾವುದೇ ಮಾತಿನಲ್ಲಿ ಮೊದಲು ತಾವು ಅಂದ್ರೆ ಪೆಹಲೆ ಆಪ್ ಅನ್ನೋ ಪಾಠ ಪಕ್ಕಾ ಮಾಡ್ಕೊಂಡ್ರೆ ಅಹಂಕಾರ ಇರೋದಿಲ್ಲ. ಇದೇ ನಮ್ಮ ಆಧ್ಯಾತ್ಮಿಕ ಖಾತೆಯ ಶ್ರೇಷ್ಠ ರೆಕಾರ್ಡ್. ನಿಜ. ಇನ್ನು ಇಂದಿನ ಸ್ಲೋಗನ್ ಬಹಳ ಎಚ್ಚರಿಕೆ ನೀಡುವಂತಿದೆ. ಬಾಬಾ ಹೇಳ್ತಾರೆ, ಬಾಬ್ದಾದರವರಿಂದ ಪ್ರಾಪ್ತಿಯಾಗಿರುವ ಶಿಕ್ಷಣಗಳು ಸಮಯದಲ್ಲಿ ನೆನಪಿಗೆ ಬರುವುದೇ ತೀವ್ರ ಪುರುಷಾರ್ಥ ಆಗಿದೆ ಅಂತ. ಖಂಡಿತ. ಇದು ನಾವು ಆತ್ಮಾವಲೋಕನ ಮಾಡಿಕೊಳ್ಳಬೇಕಾದ ಮಾತು. ನಮ್ಮ ಬುದ್ಧಿಯಲ್ಲಿ ಎಷ್ಟೇ ಜ್ಞಾನ ಇದ್ರೂ ಯಾರಾದ್ರೂ ನಿಂದಿಸಿದಾಗ ಆ ನಿಖರವಾದ ಕ್ಷಣದಲ್ಲಿ ನಾನು ಶಾಂತ ಸ್ವರೂಪ ಆತ್ಮ ಅನ್ನೋ ಜ್ಞಾನ ನೆನಪಿಗೆ ಬಂದು ಅನ್ವಯ ಆಗಬೇಕು. ಹೌದು. ಸನ್ನಿವೇಶ ಕಳೆದು ಹೋದ ಮೇಲೆ ಅಯ್ಯೋ ನಾನು ಕೋಪ ಮಾಡಿಕೊಳ್ಳಬಾರದಿತ್ತು ಎನಿಸಿದ್ರೆ ಅದು ತೀವ್ರ ಪುರುಷಾರ್ಥ ಅಲ್ಲ ಅಲ್ವಾ? ಕರೆಕ್ಟ್. ಯುದ್ಧದ ಸಮಯದಲ್ಲಿ ಅಸ್ತ್ರ ನೆನಪಿಗೆ ಬರುವುದೇ ನಿಜವಾದ ವೀರನ ಲಕ್ಷಣ. ಹೌದು. ಇನ್ನು ಅವ್ಯಕ್ತ ಇಶಾರೆಯಲ್ಲಿ ಬಾಬಾ ಹೇಳ್ತಾರೆ, ಸದಾ ಅಚಲ, ಅಡೋಲ, ಏಕರಸ ಸ್ಥಿತಿಯ ಅನುಭವ ಮಾಡಿ ಅಂತ. ಅಚಲ ಸ್ಥಿತಿ ಅಂದ್ರೆ ಕಲ್ಲುಬಂಡೆಯಂತೆ ಯಾವುದೇ ಭಾವನೆಗಳಿಲ್ಲದೆ ಮರಗಟ್ಟಿಯಿರುವುದೇ? ಇಲ್ಲವೇ ಇಲ್ಲ. ಶಾಂತ ಸರೋವರಕ್ಕೆ ಕಲ್ಲೆಸಿದ್ರೆ ಅದು ಕ್ಷಣಕಾಲ ಅಲೆಗಳನ್ನೆಬ್ಬಿಸಿ ಮತ್ತೆ ತನ್ನ ಶಾಂತ ಸ್ಥಿತಿಗೆ ಮರಳುತ್ತೆ ಅಲ್ವಾ? ಹಾಗೆ ಲೌಕಿಕದ ಖುಷಿ, ಹಣ, ಕೀರ್ತಿ ವಿನಾಶಿ. ಆದ್ರೆ ಈಶ್ವರ್ಯ ಖಜಾನೆಗಳಿಂದ ಸಂಪನ್ನರಾದಾಗ ಹೊರಗಡೆ ಎಷ್ಟೇ ಬಿರುಗಾಳಿ ಬಂದ್ರೂ ನಮ್ಮ ಒಳಗಿನ ಶಾಂತಿ ಏರುಪೇರಾಗುವುದಿಲ್ಲ. ಅದೇ ಅಚಲ ಸ್ಥಿತಿ. ವಾವ್! ಹಾಗಾದ್ರೆ ಬ್ರಾಹ್ಮಣ ಆತ್ಮರು ಇಡೀ ದಿನ ಅಭ್ಯಾಸ ಮಾಡಬೇಕಾದ ಸ್ವಮಾನಗಳು ಯಾವುವು? ಇಂದಿನ ಮುರುಳಿಯ ಆಧಾರದ ಮೇಲೆ 2 ಮುಖ್ಯ ಸ್ವಮಾನಗಳಿವೆ. ಎಲ್ಲರೂ ಇದನ್ನು ಬರೆದಿಟ್ಟುಕೊಳ್ಳಿ. 1, ನಾನು ಪವಿತ್ರತೆಯ ಕಿರಣಗಳನ್ನು ಬೀರುವ ಜಾಗೃತ ಜ್ಯೋತಿಯಾಗಿದ್ದೇನೆ.
ಮತ್ತು 2 ನಾನು ಸರ್ವರಿಗೂ ಗೌರವ ನೀಡುವ ಸದಾ ಅಚಲ ಅಡೋಲವಾಗಿರುವ ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮನಾಗಿದ್ದೇನೆ. ಬಹಳ ಅದ್ಭುತ. ಈಗ ಅಂತಿಮವಾಗಿ ಇಂದಿನ ಮುರುಳಿಯ ಆಧಾರದ ಮೇಲೆ ನಾವು ಮಾಡಬೇಕಾದ ಹೋಂವರ್ಕ್ ಬಗ್ಗೆ ಗಮನ ಹರಿಸೋಣ ಅಲ್ವಾ? ಇದ್ರಲ್ಲಿ 2 ಮುಖ್ಯ ಕಾರ್ಯಗಳಿವೆ. ಮೊದಲನೇ ದೈನಂದಿನ ಕಾರ್ಯ, ಅಂದರೆ ಪ್ರತಿದಿನ ರಾತ್ರಿ ಮಲಗುವ ಮುನ್ನ ನಮ್ಮದೇ ಆದ ಒಂದು ಚಿಕ್ಕ ರಿಸಲ್ಟ್ ಕಾರ್ಡ್ ಮಾಡಿಕೊಳ್ಳಬೇಕು. ಇಡೀ ದಿನದಲ್ಲಿ ನಾನು ಯಾರಿಗಾದರೂ ಕೋಪ ಮಾಡಿದ್ದೇನೆ, ಏಕೆ, ಏನು ಅಂತ ಪ್ರಶ್ನೆ ಬಂತೆ ಅಂತ ಚೆಕ್ ಮಾಡಿ ಓಕೆ ಅಂತ ಬರೆಯುವ ಅಭ್ಯಾಸ ಮಾಡ್ಬೇಕು. ಹೌದು. ಇನ್ನು ವಿಶೇಷ ಸೇವೆ ಏನು ಅಂತ ಹೇಳಿ. ಈ ಮಾಸದ 3ನೇ ಭಾನುವಾರ ಸಂಜೆ 6:30ಯಿಂದ 7:00ವರೆಗೆ ಕಲ್ಪವೃಕ್ಷದ ಬೇರಿನಲ್ಲಿ ಕುಳಿತಿರುವ ಪೂರ್ವಜ ಸ್ಥಿತಿಯಲ್ಲಿ ಕುಳಿತುಕೊಳ್ಳಬೇಕು. ಅಲ್ಲಿಂದ ಇಡೀ ವಿಶ್ವದ ಆತ್ಮಗಳಿಗೆ ಶುಭ ಭಾವನೆ ಮತ್ತು ಶುಭಕಾಮನೆಯ ಕಿರಣಗಳನ್ನು ಹರಡುವ ಯೋಗದ ಸೇವೆ ಮಾಡಬೇಕು. ಖಂಡಿತ. ನಿಜಕ್ಕೂ ಇಂದಿನ ಮಂಥನ ನಮ್ಮ ಆಂತರಿಕ ಜವಾಬ್ದಾರಿಯ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ನೀಡಿದೆ. ಸಂಚಿಕೆಯನ್ನು ಮುಕ್ತಾಯಗೊಳಿಸುವ ಮುನ್ನ ಶಿವಬಾಬಾನ ಮಕ್ಕಳಿಗೆ ಒಂದು ಅಂತಿಮ ಚಿಂತನೆಯನ್ನು ನೀಡಲು ಇಚ್ಛಿಸುತ್ತೇನೆ. ನಾವು ಜಗತ್ತಿಗೆ ಶಾಂತಿಯ ಸಂದೇಶ ಸಾರಲು ಹೊರಟಿದ್ದೇವೆ. ಹೌದು. ಆದರೆ ನಮ್ಮ ಒಳಗೆ ಅವರೇಕೆ ಹೀಗೆ ಮಾಡಿದರು ಅನ್ನೋ ವ್ಯರ್ಥ ಪ್ರಶ್ನೆಗಳ ಗದ್ದಲವಿದ್ದರೆ ಜಗತ್ತು ನಮ್ಮಿಂದ ಏನನ್ನು ಪಡೆಯಲು ಸಾಧ್ಯ? ಯೋಚನೆ ಮಾಡಿ. ಇಂದು ಈ ಕ್ಷಣವೇ ಆ ಎಲ್ಲ ಏಕೆ ಏನು ಎಂಬ ಪ್ರಶ್ನೆಗಳಿಗೆ ಒಂದು ಪೂರ್ಣ ವಿರಾಮವನ್ನು ಹಾಕಿಬಿಡಿ. ಖಂಡಿತ. ಬಾಬಾನ ಹಾಜಿ ಎಂಬ ಮಂತ್ರದೊಂದಿಗೆ ನಮ್ಮ ಕನ್ನಡಿಯಂತಹ ಮನಸ್ಸನ್ನು ಸದಾ ಶುದ್ಧವಾಗಿಟ್ಟುಕೊಂಡು ಮುನ್ನಡೆಯೋಣ. ಓಂ ಶಾಂತಿ. ಓಂ ಶಾಂತಿ.